26ನೇ ವಚನದಲ್ಲಿ ಏನು ಮಾತು ಹೇಳ್ತಾ ಇದ್ದಾನೆಂದರೆ, ನಾನು ಮಾಡಿದ ಈ ಅದ್ಭುತಗಳನ್ನು ನೀವು ನಿಮ್ಮ ಮಕ್ಕಳಿಗೆ ತಿಳಿಸಬೇಕು. ನಾನು ಯಾವ ರೀತಿಯಾಗಿ ಹಾದು ಹೋಗಿದ್ದೇನೆ ನಿಮ್ಮ ಮಧ್ಯದಿಂದ, ಅಂದರೆ ಯಾವ ರೀತಿಯಾಗಿ ನಿಮ್ಮನ್ನು ಎಲ್ಲ ಕೇಡಿಂದ ತಪ್ಪಿಸುತ್ತಾ ಮುಂದೆ ನಾನು ನಿಮ್ಮನ್ನು ಕಾಯುವಂತನಾಗಿದ್ದೇನೆ. ಹಿಂದೆನೂ ಕಾಯ್ದಿದ್ದಾಗೆ ಮುಂದೆನೂ ಕಾಯುತ್ತೇನೆ. ಆದರೆ ನೀವು ನಿಮ್ಮ ಮಕ್ಕಳನ್ನು ನಾನು ಮಾಡಿದ ನಿಮ್ಮಲ್ಲಿ ಒಂದೊಂದು ಅದ್ಭುತ ಕಾರ್ಯಗಳನ್ನು, ಮಹತ್ವ ಕಾರ್ಯಗಳನ್ನು ನೀವು ನಿಮ್ಮ ಮಕ್ಕಳಿಗೆ ವರ್ಣಿಸಬೇಕು, ಹೇಳಬೇಕು. ನಾರ್ಮಲಾಗಿ ಹೇಳಬೇಕು ಏನೇನು ಕಾರ್ಯ ಮಾಡಿ. ಈಗ ನಾವು ನೋಡ್ತೇವೆ, ತಂದೆ ತಾಯಿಗಳಾದರೂ ನಾವು ಏನು ಮಾಡ್ತಾಯಿದ್ದೆವು, ನಾವೇ ಕೆಟ್ಟ ಕೆಲಸದಲ್ಲಿ ಬಿದ್ದಾಗ ನಮ್ಮ ಮಕ್ಕಳನ್ನು ಎಲ್ಲಿ ಒಳ್ಳೆಯ ಕೆಲಸವನ್ನು ಹೇಳುತ್ತೇವೆ. ಆತನು ಮಾಡಿದ ಒಂದೊಂದು ಉಪಕಾರ ನಾವು ಯೇಸುವಿನ ಮುಂದೆ ಆತನಿಗೆ ಅಂಗೀಕಾರ ಮಾಡಬೇಕು. ನಿಮ್ಮ ಮಕ್ಕಳಿಗೆ, ನೋಡು ಮಕ್ಕಳೇ, ನಾನು ಈ ಪರಿಸ್ಥಿತಿಯಿಂದ ಬಂದಿದ್ದವನು, ನಾನು ಬಡವನಾಗಿದ್ದ ಇವಾಗ ಐಶ್ವರ್ಯವಂತನಾಗಿದ್ದೇನೆ, ನಾನು ಜ್ಞಾನಹೀನನಾಗಿದ್ದ ಜ್ಞಾನದಿಂದ ತುಂಬಿದ್ದೇನೆ ಯೇಸುವಿಂದ. ನಿಮ್ಮ ಮಕ್ಕಳನ್ನು ನೀವು ಹೇಳುವಾಗ ನಿಮ್ಮ ಮಕ್ಕಳಿಗೆ ಗೊತ್ತಾಗ್ತದೆ, ನಾನು ತಂದೆಯಾದ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟಾಗಿ ಪ್ರೀತಿಸಬೇಕು, ಎಷ್ಟಾಗಿ ನಂಬಿಕೆ ಇಡಬೇಕು, ಆತನಲ್ಲಿ ನಾನು ಯಾವ ರೀತಿಯಾಗಿ ನಿರೀಕ್ಷೆ ಇಡಬೇಕು. ನನ್ನ ತಂದೆ ತಾಯಿಗಳು, ನನ್ನ ಅಜ್ಜಿ ತಾತಗಳು, ನನ್ನ ಮುತ್ತಾತರು, ನನ್ನ ಹಿಂದೆ ಬಂದಿದ್ದ ನನ್ನ ರಕ್ತ ಸಂಬಂಧವು ಎಲ್ಲಿಂದ ಇದೆ ಅಂತೇಳಿ ಗೊತ್ತಿರುವಂಥರಾಗಿದ್ದಾರೆ. ನೀವು ಗಮನಿಸಬೇಕು, ಯಾವ ರೀತಿಯಾಗಿ ನೀವು ಕಾರ್ಯ ಮಾಡ್ತೀರಿ. ನಿಮ್ಮ ಮಕ್ಕಳಿಗೆ ನೀವು ಯೇಸುವಿನ ಬಗ್ಗೆ ಎಷ್ಟಾಗಿ ವರ್ಣಿಸ್ತೀರಿ. ಆತನು ಮಾಡಿದ ನಿಮಗೆ ಒಂದೊಂದು ಉಪಕಾರ, ನೀವು ರೋಗದಲ್ಲಿದ್ದಾಗ ನಿಮ್ಮನ್ನು ಯಾವ ರೀತಿಯಾಗಿ ಹೊರಗೆ ತರುವಂತನಾಗಿದ್ದ, ನೀವು ಸಮಸ್ಯೆದಲ್ಲಿದ್ದಾಗ ನಿಮಗೆ ಯಾವ ರೀತಿಯಾಗಿ ನಿಮಗೆ ಸಹಾಯ ಮಾಡಿದ, ನೀವು ಇದೆಲ್ಲ ವರ್ಣಿಸಬೇಕು ಯೇಸುವಿನ ಸಮ್ಮುಖದ ಹೋಗಿ. ಅದನ್ನು ಬಿಟ್ಟು ನೀವು ನಿತ್ಯ ನಿಮ್ಮದೇ ಆದ ಕಾರ್ಯ, ನಾನು ಇಷ್ಟು ಬಲವಾಗಿದೆ, ನಾನು ಇಷ್ಟೆಲ್ಲ ಅಡ್ಡಾಡಿ ನಾನು ಜಾಬ್ ಮಾಡ್ಕೊಂಡಿದ್ದೆ, ನಾನು ಓದಿ ಶ್ರಮೆ ಪಟ್ಟು ನಾನು ಬಿಸ್ನೆಸ್ ಮಾಡಿದೆ, ಇವೆಲ್ಲ ನೀವು ಹೇಳುವಂಥದ್ದಲ್ಲ. ದೇವರಿಗೆ ಮೆಚ್ಚುಗೆ ಆಗಬೇಕಾದರೆ ಒಂದೇ ಕಾರ್ಯ ಇರ್ತದೆ, ಏನಂದರೆ ಯೇಸುವಿನ ಪ್ರಸನ್ನತೆಯಲ್ಲಿ ನೀವು ಭಾಗಿಗಳಾಗಬೇಕು. ಆಗ ಮಾತ್ರ ನಿಮ್ಮನ್ನು ನೋಡುವಂಥ ದೇವರು ನಿಮ್ಮಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ನಾವು ದೇವರ ಸಮ್ಮುಖದಲ್ಲಿ ಇದೆಲ್ಲ ಹೊಸ ಕಾರ್ಯಗಳು ನಮ್ಮಲ್ಲಿ ನಡೆಯುವಂಥದ್ದಾಗಿದೆ. ಎಲ್ಲಿವರೆಗೆ ನಾವು ದೇವರನ್ನು ಮೆಚ್ಚುವಂಥ ಕಾರ್ಯ ಮಾಡುವುದಿಲ್ಲ, ನಾವು ಹಿಂಸೆಯಲ್ಲಿ ಒಳಗಾಗುವಂಥರಾಗಿದೆ. ದೇವರು ತನ್ನ ಬಾಯಿಂದಲೇ ಹೇಳುತ್ತಾ ಇದ್ದಾನೆ, ನಾನು ಮಾಡಿದ ಅದ್ಭುತ ಕಾರ್ಯಗಳು ನಿಮಗೆ ಏನೇನು ನಾನು ನಿನ್ನ ಸಹಾಯ ಮಾಡಿದ್ದೇನೆ, ನಿನ್ನನ್ನು ದುಃಖದಲ್ಲಿ, ರೋಗದಲ್ಲಿ, ಸಮಸ್ಯೆಯಲ್ಲಿ